ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಏರ್ಪೋರ್ಟ್ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಕೂಡ ಆಯ್ತು. ಅವ್ರ ಚರ್ಚೆ ಅವ್ರವ್ರು ಏನ್ ಮಾತಾಡೋದು ನಮ್ಗೇನಪ್ಪ ಗೊತ್ತು. ಬದಲಾವಣೆ ಆಗ್ಬೋದಾ? ಈಗ ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ, ನಾನೇ ಬಜೆಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ಮಾಧ್ಯಮದವ್ರು ಸುಮ್ಮನೆ ಜಾಸ್ತಿ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದ ನೀವೇ ಸುಮ್ಮನೆ ಸುದ್ದು. ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ, ಕೆಲಸಗಳು ಇದ್ದೇ ಇರುತ್ತೆ, ಅದಕ್ಕೆ ಹೋಗ್ತಾರೆ. ಶಾಸಕರು ಅವ್ರವ್ರ ಇದೆ ಇರುತ್ತೆ ಶಾಸಕರು. ಆಮೇಲೆ ಕಂಪ್ನಿ ಟೂರ್ ಹೋಗಿದ್ರು ಬಹಳ ಜನ, ಅದ್ರಲ್ಲಿ ಕಂಪ್ನಿ ಟೂರ್ ಇತ್ತಲ್ಲ, ಅಲ್ಲಿ ಹೋದಾಗ ಮೀಟ್ ಮಾಡಿರ್ತಾರೆ. ಸರ್ ಕೆ ಸಿ ವೇಣುಗೋಪಾಲ್ ಅವರು ಸಹ ನಿನ್ನೆ ಬೆಂಗಳೂರಿಗೆ ಬಂದು ಏನು ನಮ್ಗೆ ಗೊತ್ತಿಲ್ಲಪ್ಪ, ನನಗೆ ಮಾಹಿತಿ ಇಲ್ಲ. ವಿರೋಧ ಪಕ್ಷದವ್ರು ಬಿಡ್ರಪ್ಪ, ಅವರು ರೂಢಿ ಅವ್ರಿಗೆ. ವಿಪಕ್ಷದವರು ಚೆಲುವಾದ ನಾರಾಯಣ ಸ್ವಾಮಿ ಅವರು, ನಾನು ನೆನ್ನೆ ಪೇಪರ್ ಅಲ್ಲಿ ಓದಿದೆ, ಕಾಂಗ್ರೆಸ್ ಪಕ್ಷದಲ್ಲಿ 50-50 ಕೋಟಿ ಕೊಟ್ಟು MLA ಇದು ಮಾಡಿದ್ದಾರೆ ಅಂತ. ಬಿಜೆಪಿ ಅವ್ರ ಕಲ್ಚರ್ ಅದು, ನಮ್ಮ ಕಲ್ಚರ್ ಅಲ್ಲ. ಬಿಜೆಪಿ ಅವರು ಹಿಂದೆ ನೋಡಿದ್ವಲ್ಲ ನಾವು 2008ರಲ್ಲಿ 2019ರಲ್ಲಿ ಕುರಿಗಳು ಕೊಂಡ್ಕೊಂಡಿದ್ರು ಅವರು. ಅವ್ರ ಕಲ್ಚರ್ ಅದು, ನಮ್ದಲ್ಲ ಕಲ್ಚರ್. ಪಕ್ಷದಲ್ಲಿ ಆ ರೀತಿ ಆಸ್ಪದನೇ ಇಲ್ಲ. ಬಿಜೆಪಿ ಅವ್ರು ಮಾತಾಡ್ತಾರೆ, ಮಾತುಗಾರರು ಅಷ್ಟೇ. ಬಿಜೆಪಿ ಎಷ್ಟು ವಿದ್ಯಮಾನಗಳಾದ್ರೂ ಸಹ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯಕ್ಕೆ ಯಾವ ವಿದ್ಯಮಾನನೂ ಇಲ್ಲ, ಏನೂ ಇಲ್ಲ. ಎಲ್ಲ ಸುಸೂತ್ರವಾಗಿ ಸರ್ಕಾರ ನಡೀತಾ ಇದೆ. 2028ಕ್ಕೆ ನಮ್ದೇ ಮತ್ತೆ ಸರ್ಕಾರ ಬರುತ್ತೆ. ಯಾರು ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ.